ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಾ ಖುಷಿ ಮಾತಾಡ್ತಾ ಇರೋದು. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಬೆಳ್ಳಿ ಸಾಮಾನು ತೊಳೆಯುವ ಟಿಪ್ಸು, ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಇದು. ನಾನಿವಾಗ ಒಂದು ಬೌಲ್ಗೆ ಕೋಲ್ಗೇಟ್ ಪೌಡರ್ ಹಾಕ್ಕೊಂಡು ಬೆಳ್ಳಿ ಸಾಮಾನು ಯಾವ ಥರ ತೊಳೆಯೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಈ ಕೋಲ್ಗೇಟ್ ಯೂಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬೆಳ್ಳಿ ಸಾಮಾನು ಬೆಳ್ಳಗೆ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಸೇಟುಗಳೆಲ್ಲ ಇದೇ ಟಿಕ್ಸ್ ಯೂಸ್ ಮಾಡ್ಕೊಂಡೆ ಅವರು ಬೆಳ್ಳಿ ಸಾಮಾನು ಕ್ಲೀನ್ ಮಾಡಿ ಮತ್ತು ಸ್ಟೋರೇಜ್ ಮಾಡ್ಕೊತಾರೆ. ಅದು ಬೆಳ್ಳಿ ಸಾಮಾನು ಕಪ್ಪಾಗೆ ಆಗ್ತೈತೆ ಎಲ್ಲ ಕಡೆನೂ ಅಷ್ಟೇ. ಅದು ಕ್ಲೀನ್ ಮಾಡ್ಕೋಬೇಕಂದ್ರೆ ಈ ಕೋಲ್ಗೇಟ್ ಪೌಡರಿಂದನೇ ಅವರು ಕೂಡ ಕ್ಲೀನ್ ಮಾಡೋದು. ನೋಡ್ತಾ ಇರ್ಬೋದು, ಕೋಲ್ಗೇಟ್ ಪೌಡರ್ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ದೇವ್ರ ಸಾಮಾನು ತೊಳೆಯೋಕ್ಕೆ ಹೊಸ ಕೋಲ್ಗೇಟ್ ಪೌಡ್ರೇ ತಗೊಬನ್ನಿ ಎಲ್ಲರೂ ಕೂಡ. ಒಂದು ಬೌಲ್ಗೆ ಇವಾಗ ಸ್ವಲ್ಪ ಕೋಲ್ಗೇಟ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಕೋಲ್ಗೇಟ್ ಪೌಡರ್ ಹಾಕ್ಕೊಂಡು ಮತ್ತೆ ಅದು ದೇವ್ರ ಸಾಮಾನು ಯಾವ ಥರ ತೊಳೆಯೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದಕ್ಕೊಂದು ಸ್ವಲ್ಪ ಗಂಜಲ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ನೀರು. ಇನ್ನೊಂದು ಬೌಲಲ್ಲಿ ನೀರು ಇದರಲ್ಲಿ ತೊಳೆದಿತ್ತಾದಮೇಲೆ ಮತ್ತೆ ಇದರಲ್ಲಿ ಒಂದು ಸರಿ ಡಿಪ್ ಮಾಡ್ಕೊತೀನಿ. ಇದು ಬೆಳ್ಳಿ ಸಾಮಾನು ಯಾವ ಥರ ತೊಳೆಯೋದು ಅಂತ ತೋರ್ಸೋಕ್ಕೆ ಮಾತ್ರ ಈ ವಿಡಿಯೋ ಮಾಡ್ತಾ ಇರೋದು. ತುಂಬ ಅಂದರೆ ತುಂಬ ಈಸಿ ಈ ಟಿಪ್ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ. ಬೆಳ್ಳಿ ಮುಖವಾಡ ಇದು ಅಮ್ಮನವ್ರದ್ದು. ಒಂದು ಸ್ವಲ್ಪ ನಾನು ನಮ್ಮ ಮನೇಲಿ ಜಾಸ್ತಿ ಏನು ಗಲೀಜು ಆಗಿಲ್ಲ, ಏನು ಕೊಳೆ ಕೂತಿಲ್ಲ. ಹಂಗಾಗಿ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಈ ಟಿಪ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನಮ್ಮ ಮನೇಲಿ ಅಷ್ಟೊಂದೇನು ಲಕ್ಷ್ಮಿ ಮುಖವಾಡದಲ್ಲಿ ಗಲೀಜಿಲ್ಲ. ನೀವು ಕೂಡ ಈ ಟಿಪ್ ಯೂಸ್ ಮಾಡ್ಕೊಂಡು ಬೆಳ್ಳಿ ಸಾಮಾನು ತೊಳ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ಬಟ್ ಬ್ರಷಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ರಬ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲುಜ್ಜೋ ಹೊಸ ಬ್ರಷ್ ತೊಗೊಂಡಾದ್ರೂ ಕೂಡ ಕೋಲ್ಗೇಟ್ ಪೌಡ್ರ್ ಯೂಸ್ ಮಾಡ್ಕೊಂಡು ರಬ್ ಮಾಡಬೇಡಿ. ಯಾಕಂದರೆ ಮಾರ್ಕ್ ಬೀಳ್ತೈತೆ. ನಮ್ಮ ಕೈಯಲ್ಲೇ ರಬ್ ಮಾಡಿ, ಇಲ್ಲ ಹತ್ತಿಯಿಂದ ಸ್ವಲ್ಪ ಕೋಲ್ಗೇಟ್ ಪೌಡರ್ ಎತ್ಕೊಂಡು ರಬ್ ಮಾಡಿ, ಇಲ್ಲ ಅಂದರೆ ಬಡ್ಸ್ ಸಹಾಯದಿಂದ ಈ ಥರ ಕ್ಲೀನ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳ್ಳಕ್ಕಾಗುತ್ತೆ ಅನ್ನೋದಕ್ಕಿಂತ ಅದು ಗಲೀಜು ಕೂತಿರೋ ಜಾಗದಲ್ಲಿ ಸಂದಿಗಳಲ್ಲೆಲ್ಲ ನೀಟಾಗಿರ್ತೈತೆ ಅಷ್ಟೇ, ಗಲೀಜೇನೂ ಆಗಿರಲ್ಲ. ಈ ಕಡೆ ನೋಡ್ತಾ ಇರ್ಬೋದು, ರೈಟ್ ಸೈಡು ಒಂದು ಸ್ವಲ್ಪ ಕಪ್ಪಗಾಯಿತು. ಒಂಚೂರು ಕಿವಿ ಹತ್ರ ಅರಿಶಿನ ಕುಂಕುಮ ಇಟ್ಟಿರ್ತೀರಲ್ಲ ಪೂಜೆ ಮಾಡೋವಾಗ, ಅದು ಸ್ವಲ್ಪ ಕಪ್ಪಾಗಿ ಆಯ್ತೈತೆ. ನೋಡ್ತಾ ಇರ್ಬೋದು, ಅಲ್ಲಿ ಮಾತ್ರ ಒಂಚೂರು ಕಪ್ಪಾಗಿತ್ತು. ಎಷ್ಟೇ ದುಡ್ಡು ಕೊಟ್ಟು ಬೆಳ್ಳಿ ತಗೊಂಡ್ರು ಅದು ಕಪ್ಪಾಗಿ ಆಗ್ತದೆ. ಸ್ವಲ್ಪನಾದರೂ ನಾವು ಅದನ್ನು ಕ್ಲೀನ್ ಮಾಡ್ಕೋಬೇಕು. ಇವಾಗ ಬಡ್ಸ್ ಸಹಾಯದಿಂದ ಸ್ವಲ್ಪ ಕೋಲ್ಗೇಟ್ ಪೌಡ್ರು ಡಿಪ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಇದೇ ಸಹಾಯದಿಂದ ನೀವು ಕೂಡ ಬೆಳ್ಳಿ ಸಾಮಾನು ಕ್ಲೀನ್ ಮಾಡ್ಕೊಳ್ರಿ. ಈ ಥರ ಪೌಡ್ರು ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ಮುಖಕ್ಕೆಲ್ಲ ಅಂಟಿಸ್ಬಿಟ್ಟು ಅದಾದಮೇಲೆ ಇದು ಬಡ್ಸ್ ಸಹಾಯದಿಂದ ಈ ಥರ ಕ್ಲೀನ್ ಮಾಡ್ಕೊಂಡ್ರಿ ಎಲ್ಲನೂ ಚೆನ್ನಾಗಿ ಬರುತ್ತೆ. ಗಲೀಜೆಲ್ಲ ಕ್ಲೀನ್ ಆಗಿಬಿಡ್ತೈತೆ. ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಗಲೀಜಿದೆ ಅಷ್ಟೇ. ಬೇಗನೂ ಕ್ಲೀನ್ ಮಾಡ್ಕೋಬೋದು ಮತ್ತು ಬೇಗನೂ ಆಗುತ್ತೆ. ಬೇರೆ ಪೌಡ್ರು, ಶಬೀನ ಅವೆಲ್ಲ ಹಾಕಿ ಹಂಗೆಲ್ಲ ಉಜ್ಜಬಾರ್ದು. ನೋಡಿ, ಇವಾಗ ಆಲ್ರೆಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಮನೆ ಲಕ್ಷ್ಮಿ. ಲೈವಲ್ಲೇ ಗೊತ್ತಾಗ್ತಾ ಇದೆಯಲ್ಲ ಯಾವ ಥರ ಇದೆ ಅಂತ. ಕೋಲ್ಗೇಟ್ ಪೌಡ್ರ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಬೆಳ್ಳಿ ಹಾಳಾಗಲ್ಲ ಮತ್ತು ಏನು ತೊಂದರೆನೂ ಆಗಲ್ಲ. ಈ ಥರ ಯೂಸ್ ಮಾಡೋದ್ರಿಂದ ನೀವು ಕೂಡ ಇದೇ ರೀತಿ ಯೂಸ್ ಮಾಡ್ಕೊಂಡು ಬೆಳ್ಳಿ ಸಾಮಾನು ತೊಳ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಂಚೂರು ಹತ್ರ ಗಲೀಜು ಕಾಣಿಸ್ತಾ ಇದೆಯಾ? ಯಾವುದೂ ಇಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ.
ನೋಡಿ ಈ ಕಡೆ ಎಲ್ಲ ಕಾರ್ನರಲ್ಲೆಲ್ಲ ಸ್ವಲ್ಪನೂ ಕಪ್ಪಿಲ್ಲ. ಅದಾದಮೇಲೆ ಬೆಳ್ಳಿದು ಚಂಬು ಆಲ್ರೆಡಿ ಹೊಸದೇ ಆದ್ರೂ ಕ್ಲೀನ್ ಮಾಡಬೇಕಲ್ಲ ಹಬ್ಬಕ್ಕೆ ಇಡೋದು ಅಂತ ಮಾಡ್ತಾಯಿದ್ದೀನಿ ನಾನು. ಈ ಥರ ಕ್ಲೀನ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಬೆಳ್ಳಿ ಸಾಮಾನು. ಈ ಥರ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೇರೆ ಥರ ಯಾವುದೇ ರೀತಿ ಅವರು ಬೇರೆ ಬೇರೆ ಥರ ಹೇಳಿದ್ರೆ ಯಾರ ಮಾತು ಕೇಳಬೇಡಿ. ವ್ಯೂಸ್ಗೋಸ್ಕರ ಏನೇನೋ ಹೇಳ್ಕೊಡ್ತಾರೆ, ಬಟ್ ಅದೆಲ್ಲ ಮಾಡೋದಕ್ಕಿಂತ ಈ ಕೋಲ್ಗೇಟ್ ಪೌಡರ್ ಒಂದು ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಅಷ್ಟಲಕ್ಷ್ಮಿ ಚಂಬು. ಇದು ನಾನು ಯಾವ ಥರ ತಿಳ್ಕೊಂಡೆ ಅಂದರೆ, ನಾವು ಪದೇ ಪದೇ ನಾವು ಮಕ್ಕಳಿಗೆ ಖಡ್ಗ ಮತ್ತು ಕಾಲು ಚೈನ್ ಅವೆಲ್ಲ ಬ್ಲಾಕ್ ಆಗೋದು, ನಾವು ತಗೊಂಡೋಗಿ ಹಾಕೋದು ಕಪ್ಪಗಾಗ್ತೈತೆ ಅನ್ನೋದಕ್ಕೆ ಹೋಗಿ ಹಾಕೋದ್ರಿಂದ ಅಂಗಡಿಯಲ್ಲಿ ಅವ್ರು ಹೇಳ್ತಾಯಿದ್ರು ಪದೇ ಪದೇ ಈ ಥರ ಹಾಕಿ ತೆಗಿಬೇಡಿ, ನಿಮ್ಗೊಂದು ಸಿಗರೇಟ್ ಹೇಳ್ತೀನಿ ಅಂತ ಹೇಳಿದ್ರು. ಏನು ಹೇಳಿ ಅಣ್ಣ ಅಂತ ಹೇಳ್ದವಾಗ ಅವ್ರು ಹೇಳಿದ್ರು ನಮಗೆ ಈ ಥರ ಬೆಳ್ಳಿ ಕವರ್ ಮಾಡಿ ಇರೋದ್ರಿಂದನೂ ತುಂಬ ದಿವಸಗಳ ಕಾಲ ಅದೇ ಥರನೇ ಇರ್ತೈತೆ. ನೋಡಿ ನಮ್ಮ ಮನೇಲಿ ಒಂಚೂರೂ ಆ ಥರ ಆಗಿಲ್ಲ. ನಾನು ಅವರು ಕೊಟ್ಟಿರೋ ಟಿಪ್ಸಿಂದ ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ಇದೇ ಥರನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಕವರಲ್ಲಿ ಹಾಕಿ ಹಬ್ಬ ಆದಮೇಲೇನೂ ಅಷ್ಟೇ ಕವರಲ್ಲಿ ಹಾಕಿ ಪಿನ್ ಮಾಡಿ ಇಡಿ, ಗಾಳಿ ಹೋದರೆ ಕಪ್ಪಾಗೇ ಆಗುತ್ತೆ ಅದು ಬೆಳ್ಳಿ ಅಂತ ಹೇಳಿದರು. ಆಮೇಲೆ ಯಾವ ಥರ ಕ್ಲೀನ್ ಮಾಡ್ಕೊಳೋದು ಅಂತ ಕೇಳಿದ್ದಕ್ಕೆ ಇದೇ ಥರನೇ ಕೋಲ್ಗೇಟ್ ಪೌಡ್ರಿಂದ ನಾವು ಕೂಡ ಕ್ಲೀನ್ ಮಾಡೋದು ಅಂತಲೂ ಹೇಳಿದ್ರು. ಕೆಲವೊಂದು ಅಂಗಡಿಗಳಲ್ಲೂ ಅದೇ ಥರನೇ ಮಾಡ್ತಾಯಿದ್ರು, ಕೋಲ್ಗೇಟ್ ಪೌಡ್ರಿಂದ ಕ್ಲೀನ್ ಮಾಡಿಕೊಡೋರು. ನಾವು ಒಂದು ಸಾರಿ ಬಳೆ ನನ್ನ ಮಗಂದು ಹಾಳಾಗಿತ್ತು, ಕಪ್ಪಾಗ್ಬಿಟ್ಟಿತ್ತು, ತಗೊಬಂದು ಒಂದು 15 ಡೇಸ್ಗೆಲ್ಲ ಈ ಥರ ಮಾಡಿ ಅಂತ ಹೇಳಿದ್ರು. ಅದು ಮಾಡಿದ್ದಾದಮೇಲೆ ಆವಾಗ ಐಡಿಯಾ ಬಂತು ಎಲ್ಲನೂ ಇದೇ ಥರನೇ ಕ್ಲೀನ್ ಮಾಡ್ಕೊಳೋದು ಅವರು ಕೂಡ ಅಂತ. ಅವ್ರ ಸಿಗ್ರೇಟು ಇದೇ ಆಗಿತ್ತು ಕೇಳಿದ್ದಕ್ಕೆ. ನೀವು ಕೂಡ ಇದೇ ಥರ ಯೂಸ್ ಮಾಡ್ಕೊಳ್ರಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಅಕಸ್ಮಾತ್ ನಿಮ್ಮದು ಮಕ್ಕಳದು ಬೆಳ್ಳಿ ಕಾಲು ಚೈನು, ಖಡ್ಗ, ಗೊಲ್ಸು, ಇಯರಿಂಗ್ಸು, ಸಿಲ್ವರ್ ಇಯರಿಂಗ್ಸ್ ಏನೇನು ಇದೆಯೋ ಅವೆಲ್ಲನೂ ಇದರಲ್ಲೇ ಕ್ಲೀನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣುತ್ತೆ, ಹೊಸ ಥರ ಕಾಣಿಸ್ತೈತೆ. ನೋಡ್ತಾ ಇದ್ದೀರಾ, ಇವಾಗ ಕ್ಲೀನ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಕೂಡ ಈ ಥರ ಟಿಪ್ ಯೂಸ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.